ಪ್ರಿಯಾಂಕ್ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಪಥಸಂಚಲನ ಸಾಗೋ ಮಾರ್ಗದಲ್ಲಿ ಕೇಸರಿ ಬಾವುಟಗಳ ಕಲರವ ಇವಾಗ ಜೋರಾಗಿರುವಂಥದ್ದು. ಪಥಸಂಚಲನ ಸಾಗೋ ದಾರಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಇದರ ಜೊತೆಗೇನೆ ಮನೆಗಳ ಮುಂದೆ ರಂಗೋಲಿ ಚಿತ್ರಗಳನ್ನು ಬಿಡಿಸ್ತಾ ಇದ್ದಾರೆ ಹೆಣ್ಮಕ್ಳು, ಗೃಹಿಣಿಯರು. ರಂಗೋಲಿಗಳನ್ನು ಬಿಡಿಸಿ ಪಥಸಂಚಲನಕ್ಕೆ ಸ್ವಾಗತವನ್ನ ಕೋರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 1.3 ಕಿಲೋಮೀಟರ್ ಸಾಗಿ 45 ನಿಮಿಷಗಳಲ್ಲಿ ಮುಕ್ತಾಯಗೊಳಿಸೋದಕ್ಕೆ ಪಥಸಂಚಲನವನ್ನ ಪ್ಲಾನ್ ಮಾಡಲಾಗಿದೆ. ಸದ್ಯ ಪಥಸಂಚಲನದ ಬಳಿಕ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಸಂಜೆ 5:30ಕ್ಕೆ ಆರ್ಎಸ್ಎಸ್ ಪಥಸಂಚಲನ ಹಾಗೆ ಬೈಠಕ್ ಮುಕ್ತಾಯ ಆಗತ್ತೆ. ಚಿತ್ತಾಪುರಕ್ಕೆ ಒಡಿಶಾ ಮೂಲದ ಓರ್ವ ಆರ್ಎಸ್ಎಸ್ ಕಾರ್ಯಕರ್ತ ಬರ್ತಾ ಇದ್ರು, ಅವರನ್ನ ಚೆಕ್ ಪೋಸ್ಟ್ನಲ್ಲೇ ತಡೆ ಹಿಡಿದಿದ್ದಾರೆ. ಒಡಿಶಾದ ಆರ್ಎಸ್ಎಸ್ ಕಾರ್ಯಕರ್ತನನ್ನ ತಡೆದು ಪೊಲೀಸರು ಅವರನ್ನ ಒಳ ಪ್ರವೇಶಕ್ಕೆ, ಚಿತ್ತಾಪುರ ಪ್ರವೇಶಕ್ಕೆ ಬಿಟ್ಟಿಲ್ಲ. ಹಾಗೆ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ಗೂ ಕೂಡ ಚಿತ್ತಾಪುರ ಪ್ರವೇಶಕ್ಕೆ ಇವತ್ತು ಆರ್ಎಸ್ಎಸ್ ಪಥಸಂಚಲನ ಇರುವ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ಗೂ ಕೂಡ ಚಿತ್ತಾಪುರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿರುವಂಥದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಸಕಲ ಸಿದ್ಧತೆಗಳನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಮಾಡಿಕೊಳ್ಳಲಾಗಿದೆ. ಪ್ರಿಯಾಂಕ್ ಖರ್ಗೆ, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕೋಟೆ ಈ ಚಿತ್ತಾಪುರ ಕ್ಷೇತ್ರ. ಅವರು ಈ ಕ್ಷೇತ್ರವನ್ನೇ ಪ್ರತಿನಿಧಿಸುವಂಥದ್ದು. ಆ ಕ್ಷೇತ್ರದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಚಿತ್ತಾಪುರದಿಂದಲೇ ನಮ್ಮ ಪ್ರತಿನಿಧಿ, ಕಲಬುರಗಿ ಪ್ರತಿನಿಧಿ ಬಜರಂಗಿ ನೀಡ್ತಾ ಹೋಗ್ತಾರೆ. ಬಜರಂಗಿ, ಯಾವ ರೀತಿಯ ಸಿದ್ಧತೆಗಳು ನಡೆದಿದೆ, ಯಾವ ರೀತಿಯ ಭದ್ರತೆ ಇದೆ, ಪೊಲೀಸರು ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಬಜರಂಗಿ? ಕೂಡ ಕಲಬುರಗಿ ಜಿಲ್ಲೆ ಚಿತ್ತಾಪುರದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಸರಿಯಾಗಿ 3:30 ನಂತರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆರಂಭ ಆಗುತ್ತೆ. ಇದೀಗ ನಾನೀಗ ಬಜಾಜ್ ಕಲ್ಯಾಣ ಮಂಟಪದ ಒಳಭಾಗದಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾವಾಗ 3 ಗಂಟೆ ನಂತರದಲ್ಲಿ ಸ್ವಯಂ ಸೇವಕ ಕಾರ್ಯಕರ್ತರು ಎಲ್ಲರೂ ಕೂಡ ಪಥಸಂಚಲನದಲ್ಲಿ ಭಾಗಿಯಾಗೋದಕ್ಕಾಗಿ ಈ ಒಂದು ಗೇಟ್ ಮುಖಾಂತರವಾಗಿ ಇಲ್ಲಿ ಒಳಾಂಗಣದಲ್ಲಿ ಅಂದ್ರೆ ಕಲ್ಯಾಣ ಮಂಟಪದ ಒಳಾಂಗಣದಲ್ಲಿ ಸೇರ್ತಾ ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಬರುವಂತಹ ಸ್ವಯಂ ಸೇವಕರ ಐಡಿ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ಲಿಸ್ಟ್ ನಲ್ಲಿ ಏನು ಹೆಸರು ಕೊಟ್ಟಲಿದೆ ಆ ಹೆಸರುಗಳ ಪರಿಶೀಲನೆ ಮಾಡಿ ಹಂತ ಒಬ್ಬೊಬ್ಬರನ್ನೇ ಇಲ್ಲಿ ಬಿಡುವಂತ ಇಲ್ಲಿ ಕೆಲಸ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಪಥಸಂಚಲನದಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು, ಷರತ್ತುಗಳನ್ನು ಕೂಡ ವಿಧಿಸಿರುವಂತದ್ದು. ಕೇವಲ 300 ಜನ ಗಣವೇಷಧಾರಿ ಸ್ವಯಂ ಸೇವಕರು ಭಾಗಿಯಾಗಬೇಕು. ಮತ್ತೆ ಬ್ಯಾಂಡ್ ವಾದಕರು 50 ಜನ, ಅಂದ್ರೆ ಕೇವಲ ಒಟ್ಟು 350 ಜನರಿಗೆ ಮಾತ್ರ ಈ ಒಂದು ಪಥಸಂಚಲನ ಭಾಗಿಯಾಗೋದಕ್ಕೆ ಅವಕಾಶ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ತಪಾಸಣೆ ಮಾಡಿ ಒಳಗಡೆ ಬಿಡುವಂತ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಕಲ್ಯಾಣ ಮಂಟಪದ ಒಳಭಾಗದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತ ಒಂದು ಕಡೆಗೆ ಆರ್ಎಸ್ಎಸ್ ಸಂಸ್ಥಾಪಕ ಏನಿದ್ದಾರೆ ಅವರ ಭಾವಚಿತ್ರಗಳನ್ನು ಕೂಡ ಪಥಸಂಚಲನ ರ್ಯಾಲಿಯಲ್ಲಿ ಇದು ಕೂಡ ಮೂವ್ ಆಗುತ್ತೆ. ಮತ್ತೊಂದು ಕಡೆಗೆ ಭಾರತಾಂಬೆಯ ವಾಹನ ಕೂಡ ನಿಮಗೆ ಈ ಭಾಗದಲ್ಲಿ ತೋರಿಸೋದು. ಭಾರತಾಂಬೆಯ ವಾಹನ ಏನಿದೆ, ಭಾರತಾಂಬೆಯ ವಾಹನ ಕೂಡ ಪಥಸಂಚಲನ ಮಾರ್ಗದುದ್ದಕ್ಕೂ ಕೂಡ ಸಂಚಾರ ಮಾಡುತ್ತೆ. ಮತ್ತೊಂದು ಕಡೆಗೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು, ಸುಮಾರು 300 ಜನ ಆರ್ಎಸ್ಎಸ್ ಕಾರ್ಯಕರ್ತರು ಏನಿದಾರಲ್ಲ ಅವರೆಲ್ಲರೂ ಕೂಡ ಪಥಸಂಚಲನ ಭಾಗಿಯಾಗೋದಕ್ಕಾಗಿ ಇಲ್ಲಿ ಬಂದು ಒಂದ್ ಕಡೆಗೆ ಗ್ಯಾದರ್ ಆಗಿರುವಂತದ್ದು. ಒಂದ್ ಕಡೆಗೆ ಆರ್ಎಸ್ಎಸ್ ಸ್ವಯಂ ಸೇವಕರು ನಿಂತ್ಕೊಳ್ಳೋದಕ್ಕಾಗಿ ಅಂದ್ರೆ 300 ಜನ ಕೌಂಟ್ ಮಾಡುವಂತ ಕೆಲಸ ಇಲ್ಲಿ ಆಗುತ್ತೆ. ಹೀಗಾಗಿ ಪ್ರತಿಯೊಬ್ಬರನ್ನು ಕೂಡ ನಿಂತ್ಕೊಳ್ಳೋದಕ್ಕೆ ಮಾರ್ಕ್ ಗಳನ್ನು ಮಾಡಲಾಗಿದೆ. ಹೀಗಾಗಿ ಪ್ರತಿಯೊಬ್ಬರು ಸ್ವಯಂ ಸೇವಕರು ಕೂಡ ಇಲ್ಲಿ ಮುಂದೆ ಮಾರ್ಕ್ ಹಾಕಿರೋ ನಿಟ್ಟಿನಲ್ಲಿಯೇ ಪ್ರತಿಯೊಬ್ಬರು ಅಲ್ಲಲ್ಲಿ ನಿಂತ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಬ್ಯಾಂಡ್ ವಾದಕರು ಕೂಡ ಅಂದ್ರೆ 50 ಜನರಿಗೆ ಅವಕಾಶ ಇರೋದ್ರಿಂದಾಗಿ 50 ಜನರು ಬ್ಯಾಂಡ್ ವಾದಕರಿಗೆ ಸದ್ಯಕ್ಕೆ ಪರೀಕ್ಷೆ ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಆರ್ಎಸ್ಎಸ್ಗೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಈ ಪಕ್ಕದಲ್ಲಿ ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಒಂದು ವೇದಿಕೆಯನ್ನು ಕೂಡ ಸದ್ಯಕ್ಕೆ ನಿರ್ಮಾಣ ಮಾಡಿರುವಂತದ್ದು. ಆರ್ಎಸ್ಎಸ್ ಪಥಸಂಚಲನ 3:30 ನಂತರದಲ್ಲಿ ಏನು ಚಿತ್ತಾಪುರ ಪಟ್ಟಣದ ಏನು ಬಸವೇಶ್ವರ ವೃತ್ತ ಮಾರ್ಗವಾಗಿ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತವಾಗಿ ಗ್ರಂಥಾಲಯದ ಮುಂಭಾಗದ ರಸ್ತೆ ಸೇರಿದಂತೆ ತಹಶೀಲ್ ಕಚೇರಿ ಮುಖಾಂತರವಾಗಿ ವಾಪಸ್ ಬಸವೇಶ್ವರ ವೃತ್ತದ ಮುಖಾಂತರವಾಗಿ ಈ ಒಂದು ಬಜಾಜ್ ಕಲ್ಯಾಣ ಮಂಟಪಕ್ಕೆ ಬಂದು ಸೇರ್ತಾರೆ. ಬಜಾಜ್ ಕಲ್ಯಾಣ ಮಂಟಪಕ್ಕೆ ಬಂದ ನಂತರದಲ್ಲಿ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗುತ್ತೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಂದ್ರೆ ಆರ್ಎಸ್ಎಸ್ ಪ್ರಮುಖರಾಗಿರ್ತಕ್ಕಂಥ ಕೃಷ್ಣಾಜಿ ಜೋಶಿ ಅವರು ಕೂಡ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದಾರೆ. ಈಗಾಗಲೇ ಸ್ವಯಂ ಸೇವಕರು ಸಾಕಷ್ಟು ಉತ್ಸಾಹದಿಂದ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗೋದಕ್ಕೆ ಇಲ್ಲೆಲ್ಲ ಸೇರಿರುವಂತಹ ಪ್ರತಿಯೊಬ್ಬರು ಮುಖದ ಮೇಲೆ ಕೂಡ ತಿಲಕ ಇರುವಂತದ್ದು, ಕೈಯಲ್ಲಿ ಕೇಸರಿ ಟ್ಯಾಗ್ ಅನ್ನು ಕೂಡ ಹಾಕಿರುವಂತದ್ದು. ಅಂದ್ರೆ ಸಾಕಷ್ಟು ಸಿಸ್ಟಮ್ಯಾಟಿಕ್ ಆಗಿ ಶಿಸ್ತಿನಿಂದ ಇಲ್ಲಿ ಸ್ವಯಂ ಸೇವಕರು ಪಥಸಂಚಲನ ನಡೆಸೋದಕ್ಕಾಗಿ ಸಜ್ಜಾಗಿರುವಂತದ್ದು, ಸೇರಿರುವಂತದ್ದು. ಇನ್ನೊಂದು ಆ ಭಾಗದಲ್ಲಿ ತೋರಿಸ್ತಾ ಹೋಗ್ತೀರಿ ವಾದಕರ ಅಂದ್ರೆ ಬ್ಯಾಂಡ್ ವಾದಕರ ತಂಡ ಕೂಡ ಇರುವಂತದ್ದು. 50 ಜನ ಬ್ಯಾಂಡ್ ವಾದಕರ
ಚಾಲಕರ ತಂಡ ಕೂಡ ಇದೆ. ಅವರೆಲ್ಲರೂ ಕೂಡ ಸದ್ಯಕ್ಕೆ ಇಲ್ಲಿ ಪ್ರಾಯೋಗಿಕವಾಗಿ ಪರೀಕ್ಷೆ ಕೂಡ ಸದ್ಯಕ್ಕೆ ಇಷ್ಟೊತ್ತು ಕೂಡ ನಡೆಸಿರುವಂತದ್ದು. ಅಂದ್ರೆ ಪಥಸಂಚಲನಕ್ಕೆ ಅಂದ್ರೆ ಸಾಕಷ್ಟು ನಿರೀಕ್ಷೆಯಿಂದ ಅಂದ್ರೆ ಸಾಕಷ್ಟು ಒಂದಿಷ್ಟು ಪಥಸಂಚಲನಕ್ಕೆ ಅಡ್ಡಿ ಕೂಡ ಉಂಟಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಪಥಸಂಚಲನ ನಡೆಸಲು ಸಕಲ ರೀತಿಯ ಸಿದ್ಧತೆ ಮಾಡ್ಕೊಂಡು ಇನ್ನೇನು ಕೆಲವೇ ಕ್ಷಣದಲ್ಲಿ ಪಥಸಂಚಲನ ಬಜಾಜ್ ಕಲಾ ಮಂಟಪದಿಂದಾಗಿ ಒಂದು ಚಿತ್ತಾಪುರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಿದೆ. ನವೀನ್, ಥ್ಯಾಂಕ್ ಯು ಬಜರಂಗಿ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.